ಪುಂಡ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಗುರುಪೌರ್ಣಮಿಯ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ, ಗುರುವಿನ ಸೇವೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಹಾಗೆ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳನ್ನು ನಾವು ನಿವಾರಣೆ ಮಾಡಿಕೊಳ್ತಾ ಹೋದರೆ ನಮ್ಮ ಈ ಜೀವನ, ಇವತ್ತಿನ ಜೀವನದಲ್ಲಿ ಅನುಭವಿಸ್ತಾ ಇರತಕ್ಕಂತಹ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ನಾವು ದೂರ ತಳ್ತಾ ಹೋಗಬಹುದು ಅಂತ ಹೇಳ್ತಾ ಇದ್ದೆ. ದತ್ತ 3 ರೂಪದಲ್ಲಿದ್ದಾನೆ. ಬ್ರಹ್ಮ, ವಿಷ್ಣು, ಮಹೇಶ್ವರನಾಗಿ ತಾನು ವಿಜೃಂಭಿಸ್ತಾ ಇದ್ದಾನೆ. ಅಂತಹ ಒಂದು ದತ್ತನ ಸೇವೆಯನ್ನು ಮಾಡೋದು ನಮ್ಮೆಲ್ಲರ ಒಂದು ಸುಕೃತ ಸೌಭಾಗ್ಯ ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಜನ್ಮಾಂತರದಲ್ಲಿ ಸಲ್ಲಿಸಿದ ಸೇವೆಯ ನೆನೆಸುತ್ತ ಇಂದಿಗೂ ಬರುತ್ತಿಹನು. ಶಿಷ್ಯನು ಗುರುಗಳ ಮರೆತರು, ಗುರುಗಳು ಶಿಷ್ಯನ ನೆಂದಿಗೂ ಕೈ ಬಿಡರು. ಜನ್ಮಾಂತರದಲ್ಲಿ ಸಲ್ಲಿಸಿದ ಸೇವೆಯ ನೆನೆಸುತ್ತ ಇಂದಿಗೂ ಬರುತ್ತಿಹರು. ಏನಪ್ಪ ಇವರೇನೋ ಕಷ್ಟಕ್ಕೆ ನನಗೇನೋ ಒಂದು ಪರಿಹಾರ ಹೇಳ್ತಾರೇನೋ ಅಂತಂದರೆ ಬರೀ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಿ ಅನಿಸುತ್ತೆ. ನಮಗೆ ದುಡ್ಡು ಬರೋದು ಯಾವಾಗ, ನಮಗೆ ಸಾಲ ತೀರೋದು ಯಾವಾಗ, ನಾನು ಕೊಟ್ಟಿರೋ ಹಣ ವಾಪಸ್ ಬರೋದು ಯಾವಾಗ ಅಂತ ನಾವು ಚಿಂತೆ ಮಾಡ್ತಾ ಇದ್ರೆ ಇವರು ಸೇವೆ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋಬಹುದು. ದತ್ತನ ಸೇವೆಯನ್ನು ಮಾಡಿದ್ರೆ ಸಕಲ ಸಂಕಷ್ಟಗಳು ನಿವಾರಣೆ ಆಗೋದ್ರಲ್ಲಿ ಸಂದೇಹವೇ ಇಲ್ಲ. ಆದರೆ ಬಹಳ ಒಂದು ವಿಶೇಷ ಏನು ಅಂತಂದರೆ ದತ್ತನಿಗೆ ನಿರಹಂಕಾರವಾದ ಸೇವೆಯನ್ನು ಮಾಡಬೇಕು, ತಾಳ್ಮೆಯಿಂದ ಸೇವೆಯನ್ನು ಮಾಡಬೇಕು. 3ನೇದಾಗಿ ಬಹಳ ಶ್ರದ್ಧೆ, ನಂಬಿಕೆ, ಆಡಂಬರವನ್ನು ಬಿಟ್ಟು ಸಮರ್ಪಣಾ ಮನೋಭಾವದಿಂದ ಸೇವೆ ಮಾಡಿದ್ರೆ ಮಾತ್ರ ನಮ್ಮ ಸಕಲ ಸಂಕಷ್ಟಗಳು ನಿವಾರಣೆ ಆಗತ್ತೆ. ನಾನು ಅದನ್ನೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ನಾನು ಅನ್ಕೋಬಾರ್ದು ಎಲ್ಲವೂ ನಿನ್ನದು ಅಂತ ಸಮರ್ಪಣೆ ಮಾಡಬೇಕು ಅಂತ. ಅಂತಹ ಒಂದು ಸೇವಾ ಕೈಂಕರ್ಯ ಗುರುನಾಥರ ಬಳಿ ಬಂದಾಗ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರುವಂತಹ ಸಂಕಷ್ಟಗಳನ್ನು ನೆನೆದು ನಮ್ಮ ಮನಸ್ಸು ತೊಯ್ದು ಕಣ್ಣೀರಾಗಿ ಆಚೆ ಬರಬೇಕಂತೆ. ದತ್ತನಿಗೆ ಅದು ಬಹಳ ಇಷ್ಟ ಅಂತೆ. ಹಾಗಾದರೆ ಬಂದಾಗೆಲ್ಲ ಹೂ ಅಂತ ಆಳೋದಲ್ಲ. ಅವನಲ್ಲಿ ನಾವು ಹೇಗೆ ಅಮ್ಮನ ಬಳಿ ಮಗು ಹೋದಾಗ ಆ ಮಮತೆ, ಅಮ್ಮನ ಮಮತೆ ಮಗು ಹೇಗೆ ಫೀಲ್ ಮಾಡುತ್ತೋ ಹಾಗೆ ಮಗುವಿನ ಒಂದು ಬಯಕೆಯನ್ನು ಅಮ್ಮ ಹೇಗೆ ಈಡೇರಿಸ್ತಾಳೋ ಹಾಗೆ ಗುರುಗಳು ತಾಯಿಗಿನ್ನ 100 ಪಟ್ಟು ಹೆಚ್ಚು ಮಾತ್ರ ಹೃದಯಿಗಳಾಗಿರ್ತಾರೆ. ಅವರ ಬಳಿ ನಿಂತು ಅಗಾಧವಾಗಿ ಅವರ ಪಾದಗಳನ್ನು ಸ್ಮರಣೆ ಮಾಡ್ತಾ ನಮ್ಮ ಏನು ಈ ದೈಹಿಕವಾದ ಕಷ್ಟ ಕಾರ್ಪಣ್ಯಗಳು ಏನೇನೋ 1000 ಇರುತ್ತೆ. ನನಗೆ ಕಾಲು ನೋವು, ನನಗೆ ಇನ್ನೊಂದು ನೋವು, ನನಗೆ ಮತ್ತೊಂದು, ಮನೆಯಲ್ಲಿ ಜಗಳ, ಕದನ, ಹಾಳು ಮೂಳು 1000. ಜೀವನ ಅನ್ನೋದೇ ಅಷ್ಟ ಕಷ್ಟಗಳ ಸಂಕೊಲೆ. ಆ ಸಂಕೊಲೆಗಳನ್ನೆಲ್ಲ ಅಪ್ಪ ಈ ಜೀವನ, ಈ ಜನ್ಮವನ್ನು ನೀನು ಕೊಟ್ಟಿದ್ಯಾ, ಈ ಜನ್ಮ ನಿನ್ನದು, ಈ ಜನ್ಮ ನಿನ್ನ ಭಿಕ್ಷೆ, ನಾನು ನಿನ್ನ ಸೇವೆಗಾಗಿ ಬಂದಿದ್ದೀನಿ, ಇವೆಲ್ಲವನ್ನು ಬಿಟ್ಟು ನಿನ್ನ ಪಾದಗಳಲ್ಲಿ ನನ್ನ ಮನಸ್ಸು ನಿಲ್ಲುವಂತೆ ಮಾಡು ಅಂತ ಕೇಳ್ಕೊಳ್ತಾ ಇದ್ರೆ ತಾನಾಗಿ ಕಣ್ಣಲ್ಲಿ ನೀರು ಬರೋಕ್ಕೆ ಶುರುವಾಗುತ್ತೆ. ಪೂಜೆ ಮಾಡಬೇಕಾದ್ರೆ ಭಕ್ತ ರಕ್ಷಕ ಬಂದ, ಭಕ್ತಿಗೆ ಒಲಿದು ಬಂದ, ಭಕ್ತನೇ ದೂರಲ್ಲಿ ನಿಂದ, ಭಕ್ತ ಕಣ್ಣಲ್ಲಿ ಕಂಡ ಅಂತ ಇದ್ರೆ ಎದುರುಗಡೆ ಅವನ ರೂಪ ನಮಗೆ ಕಾಣಿಸುವಂತಹ ಒಂದು ವ್ಯವಸ್ಥೆ ನಮ್ಮ ಮನಸ್ಥಿತಿಗೆ ಆಗಬೇಕು. ಅದನ್ನು ನಿಜವಾದ ಭಕ್ತಿ ಅಂತ ಹೇಳ್ತಾರೆ. ನಾವು ಅದನ್ನು ಪಡ್ಕೊಳ್ಬೇಕಾದ್ರೆ ಪ್ರತಿನಿತ್ಯ ದತ್ತನನ್ನು ಸ್ಮರಣೆ ಮಾಡ್ತಾ ಹೋಗಬೇಕು. ಆ ರೀತಿಯಾದ ಭಕ್ತಿ ನಮಗೆ ಬರಬೇಕಾದ್ರೆ ನಮ್ಮ ಮನಸ್ಸಿಗೆ ಅಂಟಿರತಕ್ಕಂತಹ ಅನೇಕ ವಿಧವಾದ ಕರ್ಮ ಬಾಧೆಗಳ ನಿವಾರಣೆ ಆಗಬೇಕು. ಆ ಕರ್ಮ ಬಾಧೆ ಹೇಗೆ ನಿವಾರಣೆ ಆಗುತ್ತೆ? ಬ್ರಷ್ ಕುಚ್ಚಕ್ಕಾಗುತ್ತೆ, ಮನಸ್ಸನ್ನು ಕಾಣಿಸೋದಿಲ್ಲ, ನಮ್ಮ ಆತ್ಮ ಕಾಣಿಸೋದಿಲ್ಲ. ನಮ್ಮ ದೇಹದಲ್ಲಿ ನಾವು 1000 ಅನುಭವಿಸ್ತಾ ಇರ್ತೀವಿ, ಒಳಗಡೆ ಏನಿದೆ ನಮಗೇನೂ ಗೊತ್ತಾಗ್ತಾ ಇರಲ್ಲ. ಯಾರೋ ಪಾಪ ಬಂದಿದ್ರು, 6 ತಿಂಗಳಿಂದ ಬ್ರೈನ್ ಪ್ರಾಬ್ಲಮ್ ಆಗಿಬಿಟ್ಟು ಏನೋ ಹೊಟ್ಟೆ ನೋವು ಅಂತ ಮಾತ್ರೆ ತೊಗೊಂಡು ಬ್ರೈನ್ ಪ್ರಾಬ್ಲಮ್ ಆಗಿಬಿಟ್ಟು ಸುಮ್ಮನೆ ಕಣ್ಬಿಟ್ಟು ಮಲ್ಕೊಂಡು ಉಸಿರಾಡ್ತಾ ಇದ್ದಾರೆ.
ಅನನ್ಯವಾಗಿ ಗುರು ಸೇವೆ ಮಾಡ್ತಾಯಿದ್ರು, ಗುರುಚರಿತ್ರೆ ಪಾರಾಯಣ ಮಾಡ್ತಾಯಿದ್ರು. ಹೀಗೆ ಆಗೋಗಿದೆ. ವೆದರ್ ದಿಸ್ ಆರ್ ದಟ್ ಆಲ್ ಫಾರ್ ಗುಡ್. ಮತ್ತೆ ಗುರುಚರಿತ್ರೆ ಪಾರಾಯಣ ಮಾಡ್ತಾ ಹೋಗಿ ಅವ್ರಿಗೆ ಮುಂದಿನ ದಾರಿ ಸಿಗಬೇಕು, ಆರೋಗ್ಯ ಕೊಡಬೇಕು, ದತ್ತ ನಿರ್ಧಾರ ಮಾಡ್ತಾನೆ ಅಂತ ಹೇಳಿ ಕಳಿಸಿದ್ದೆ. ಪಾಪ ಮಾಡ್ತಾ ಇದ್ದಾರೆ, ಆದರೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ದತ್ತನ ಒಂದು ಪಾದಗಳಿಗೆ ಸಮರ್ಪಣೆ ಮಾಡಿದ್ದೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ಈ ಥರ ಕಷ್ಟಗಳು ಬರ್ತಾ ಇರುತ್ತೆ. ಈ ಕಷ್ಟಗಳನ್ನು ಎದುರಿಸುವಂತಹ ಆತ್ಮಬಲ ನಮಗೆ ಬೇಕು. ಆತ್ಮಬಲ ಬರಬೇಕಾದ್ರೆ ದತ್ತನಿಗೆ ನಾವು ಸಮರ್ಪಣೆಯನ್ನು ಮಾಡಬೇಕು. ಏನು ಸಮರ್ಪಣೆ ಮಾಡೋದು, ಹೇಗೆ ಸಮರ್ಪಣೆ ಮಾಡೋದು? ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳೋದು ಅಂತಂದರೆ ಯಾವತ್ತಾದರೂ ಒಂದು ದಿನ ಬಂದು ಕಸ ಗುಡಿಸ್ಬಹುದು, ಅಥವಾ ಗುರುಪೌರ್ಣಮಿ ದಿನ ಬಂದು ನಮ್ಮ ಕೈಲಾಗಿದ್ದ ಸೇವೆ ಮಾಡಿಬಿಟ್ಟು ಓಡಿ ಹೋಗ್ಬೋದು. ಉಳಿದಿದ್ದು ಏನು ಮಾಡಬೇಕು ನಾವು ಅಂದರೆ, ಪ್ರತಿನಿತ್ಯ ಮನೆಯಲ್ಲಿ ದತ್ತನನ್ನು ಪ್ರಾರ್ಥನೆ ಮಾಡ್ತಾ 6 ನಾಣ್ಯಗಳನ್ನು ಇಡ್ತಾ ಬನ್ನಿ ಅಂತ ನಾನು ತುಂಬ ಹಿಂದೆನೇ ಹೇಳ್ಕೊಡ್ತಾ ಬಂದಿದ್ದೆ. ಎಷ್ಟೋ ಜನ ಅದನ್ನು ಮಾಡಿ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಂಡಿರೋರು ಇದ್ದೀರಿ. ಅದೇ ರೀತಿ ದತ್ತನ ಬಳಿ ಬಂದಾಗ ಯಾವುದೇ ಗುರು ಅಥವಾ ಹಿರಿಯರು ಅಥವಾ ಮಕ್ಕಳು ಇರುವಂತಹ ಜಾಗಕ್ಕೆ ಹೋದಾಗ ಖಾಲಿ ಕೈಯಲ್ಲಿ ಹೋಗಬೇಡ ಅನ್ನೋದು ಹಿರಿಯರು ಮಾಡಿಕೊಟ್ಟಿರುವಂತಹ ಒಂದು ಸಂಪ್ರದಾಯ. ಹಾಗೆ ದತ್ತನ ಬಳಿ ಬಂದಾಗ ಏನು ಬರಬೇಕಪ್ಪ, ಏನು ಬೇಕಪ್ಪ ಅಂದರೆ, ದತ್ತ ಏನು ಮಾಡ್ತಾ ಇರ್ತಾನೆ, ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ. ಅವನು ಜೋಳಿಗೆ ಹಾಕ್ಕೊಂಡಿರ್ತಾನಂತೆ. ಏನು ಜೋಳಿಗೆ ಏನು ಮಾಡ್ತಾನೆ ಅಂತಂದರೆ, ನಮ್ಮ ಜೀವನದ ಪ್ರಾರಬ್ಧ ಕರ್ಮಗಳನ್ನು ಪಚನ ಮಾಡಿ ಹಾಕ್ತಾನಂತ ಜೋಳಿಗೆನೆಲ್ಲ ತೊಗೊಂಡು. ಹಾಗಾಗಿ ದತ್ತನಿಗೆ ಜೋಳಿಗೆಗೆ ನಮ್ಮ ಕರ್ಮವನ್ನು ಹೇಗೆ ಸಮರ್ಪಣೆ ಮಾಡೋದಪ್ಪ? ಕರ್ಮ ಯಾವುದರಿಂದ ಬರುತ್ತಪ್ಪ? ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಅನ್ನ ಅನ್ನೋದ್ರಿಂದ ಈ ದೇಹ ಬೆಳೀತಾ ಹೋಗುತ್ತೆ. ಅನ್ನಾದ್ ಭವಂತಿ ಭೂತಾನಿ. ಸಣ್ಣದಾಗಿರೋ ಮಗು 5 ಅಡಿ 6 ಅಡಿ ಎತ್ತರ ಬೆಳಿಬೇಕಾದ್ರೆ ಅನ್ನ ಕಾರಣವಾಗಿರುತ್ತೆ. ಅಂತಹ ಪದಾರ್ಥಗಳನ್ನು ಭಗವಂತ ಗುರುನಾಥರು ನಮ್ಮಿಂದ ಏನನ್ನು ಬಯಸ್ತಾರೆ ಅಂದರೆ, ಭಿಕ್ಷೆಯನ್ನು ಬಯಸ್ತಾರೆ. ಏನು ಭಿಕ್ಷೆ? ನಮ್ಮ ಶಕ್ತಿಯಾನುಸಾರವಾಗಿ ಪ್ರತಿನಿತ್ಯ ಏನು ಉಪಯೋಗಿಸ್ತೀವೋ ಅಂತಹ ಒಂದು ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ. ಕಡಲೆಕಾಳು ಬೆಲ್ಲ ಕೊಟ್ಬಿಟ್ರೆ ಸಾಕಾ? ದಿನ ನೀವು ಕಡಲೆಕಾಳು ಬೆಲ್ಲನೇ ತಿನ್ಕೊಂಡು ಬದುಕ್ತೀರಿ ಅನ್ನೋದಾದರೆ ಗುರುಗಳಿಗೆ ಕಡಲೆಕಾಳು ಬೆಲ್ಲನೇ ಕೊಡಿ, ತೊಂದರೆ. ಭಕ್ತಿ ಬೇಕು. ಗೊಡ್ಡೆಮ್ಮೆಯನ್ನು ಹಿಂಡಿಸೋಕ್ಕೆ ಹೋಗ್ತಾರೆ. ಒಂದು ಬಡವರ ಮನೆಗೆ ಹೋಗ್ತಾರೆ, ಅಲ್ಲಿ ಎಮ್ಮೆ ನಿಂತಿರುತ್ತೆ. ಯಾಕಮ್ಮ ಹಾಲು ಕೊಡ್ತಾ ಇಲ್ಲ ನೀನು? ಮನೆಯಲ್ಲಿ ಎಮ್ಮೆ ಇಟ್ಕೊಂಡಿದ್ಯಾ? ಸ್ವಾಮಿ ಅದು ಹಾಲೇ ಕರಿಯೋದಿಲ್ಲ ಸ್ವಾಮಿ ಅಂದರೆ, ಹೋಗಿ ಕರಿ, ಆ ಹಾಲು ಕೊಡುತ್ತಾ ಇಲ್ವೋ ನೋಡು ಅಂದಾಗ ಆ ಗೊಡ್ಡೆಮ್ಮೆ ಹಾಲು ಕೊಡುತ್ತೆ. ಹಾಗೆ ಇನ್ನೊಬ್ಬರ ಮನೆಗೆ ಹೋಗ್ತಾರೆ, ಅಲ್ಲಿ ಅವರೇಕಾಯಿ ಗಿಡ ಇರುತ್ತೆ. ಅವ್ರ ಮನೆ ಒಳಗಡೆ ಹೋದರೆ ಅವರೇಕಾಳನ್ನೇ ಭಿಕ್ಷೆ ಹಾಕ್ತಾರೆ. ಅವರೇಕಾಳು ತಿಂದ್ಬಿಟ್ಟು ಅವರೇ ಗಿಡನ ಕಿತ್ತು ಹಾಕ್ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ನೋಡಿದ್ರೆ ಅವ್ರಿಗಲ್ಲಿ ಸಿರಿ ಸಂಪದಗಳು ಸಿಗ್ತಾ ಹೋಗುತ್ತೆ. ಹೀಗೆ ಗುರುಗಳು ಏನು ಸ್ವೀಕಾರ ಮಾಡ್ತಾರೋ ಅದಕ್ಕೆ 100 ಪಟ್ಟು ಕೊಡ್ತಾ ಹೋಗ್ತಾರೆ. ಅಂತಹ ನಾನು ಹೇಳಿದೆ 100ರಷ್ಟು ಮಾತ್ರ ಹೃದಯವನ್ನು ಹೊಂದಿರ್ತಾರೆ ಗುರುಗಳು ಅಂತ. ಅಂತಹ ಗುರುಗಳಿಗೆ ಗುರುಪೌರ್ಣಮಿಯ ದಿನ ಭಿಕ್ಷೆಯನ್ನು ಸಮರ್ಪಣೆ ಮಾಡೋದು ಬಹಳ ವಿಶೇಷವಾಗಿರುತ್ತೆ. ಗುರುಪೌರ್ಣಮಿ 29 ಇದೆ ಅಂದರೆ 28ನೇ ತಾರೀಕು ಬಿಡುವು ಮಾಡಿಕೊಂಡು ನಿಮ್ಮ ಶಕ್ತ್ಯಾನುಸಾರ 10,000 20,000 ನಾನು ತರಬೇಕಾ? ಆಡಂಬರ ಕೇಳಲ್ಲ, ಭಕ್ತಿಯನ್ನು ಕೇಳ್ತಾರೆ ಗುರುಗಳು. ಇದ್ದು ಲೋಭಿತನ ಮಾಡಬೇಡ, ಇಲ್ಲದೆ ದಂದ್ರೋಳಿತನವನ್ನು ಮಾಡಬೇಡ ಅಂತ ಹೇಳ್ತಾರೆ. ನಿಮ್ಮ ಶಕ್ತ್ಯಾನುಸಾರವಾಗಿ ಭಿಕ್ಷೆ, ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ, ತುಪ್ಪ, ಸಕ್ಕರೆ, ತರಕಾರಿ, ಕಾಳುಗಳು, ಬೇಳೆಗಳು ಏನು ತರ್ತಿರೋ ಅದೆಲ್ಲ ನಿಮಗೆ ಸೇರಿತು. ನವವಿಧ ಭಕ್ತಿ ಅಂತ ಹೇಳ್ತಾರೆ. ಆ ನವವಿಧ ಭಕ್ತಿಯ ಸಂಕೇತವಾಗಿ 9 ಕನಿಷ್ಠ 9 ಪದಾರ್ಥಗಳು, ನವಗ್ರಹ ಧಾನ್ಯಗಳಲ್ಲ, ನಾವು ಊಟ ಮಾಡುವಂತಹ 9 ಕನಿಷ್ಠ 9 ಪದಾರ್ಥಗಳು. ಅದರ ಮೇಲೆ ನೀವು 20 ಪದಾರ್ಥ ತರ್ತಿರೋ 50 ಪದಾರ್ಥ ತರ್ತಿರೋ ಅದು ನಿಮಗೆ ಸೇರಿತ್ತು. 28ನೇ ತಾರೀಕು ಸಂಧ್ಯಾಕಾಲದ ಒಳಗಾಗಿ ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡು 29ನೇ ತಾರೀಕು ಪ್ರಾತಃ ಕಾಲ ತಲೆಗೆ ಸ್ನಾನ ಮಾಡಿ. ನನಗೆ ಸೈನಸ್ ಪ್ರಾಬ್ಲಮ್ಮು, ತಲೆಗೆ ಸ್ನಾನ ಮಾಡಲ್ಲ ಅಂತ ಅನ್ಕೋಬೇಡಿ. ಪೌರ್ಣಮಿ ತಲೆಗೆ ಸ್ನಾನವನ್ನು ಮಾಡಿ, ತಲೆಗೆ ಸ್ನಾನ ಮಾಡೋದರ ವಿಶೇಷತೆ ಏನು ಅನ್ನೋದನ್ನು ಇನ್ನೊಂದು ದಿನ ಹೇಳಿಕೊಡ್ತೀನಿ. ಸ್ನಾನ ಮಾಡಿ ಮನೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು
ದೇವರ ಮುಂದೆ ಕೂತು ನಾನು ಯಾವ ಜನ್ಮದಲ್ಲಿ ಯಾವ ಗುರುವಿನ ಆಸರೆಯಲ್ಲಿ ಬೆಳೆದಿದ್ನೋ, ಯಾವ ಗುರುವಿಗೆ ಸೇವೆಯನ್ನು ಮಾಡಿ ಆ ಸೇವೆಯಿಂದ ವಂಚಿತನಾಗಿದ್ನೋ ನನಗೆ ಗೊತ್ತಿಲ್ಲ. ಆ ಒಂದು ಪ್ರಾರಬ್ಧ ಕರ್ಮದಿಂದ, ಗುರು ಸೇವೆಗೆ ವಂಚಿತನಾಗಿದ್ದರ ಪ್ರಾರಬ್ಧ ಕರ್ಮದಿಂದ ಇವತ್ತು ಅನೇಕ ವಿಧವಾದ ಸಂಕಷ್ಟಗಳನ್ನು ನಾನು ಅನುಭವಿಸ್ತಾ ಇದ್ದೀನಿ. ಆ ಸಂಕಷ್ಟಗಳನ್ನು ನಿವಾರಣೆ ಮಾಡಿ ನನ್ನನ್ನು ಉದ್ಧಾರ ಮಾಡು ತಂದೆ. ನಾನು ಮಾಡಿರುವಂತಹ ಕಾಯ ವಾಚ ಮನಸ ತನು ಮನ ಧನಗಳಿಂದ ಆಗಿರುವಂತಹ ಅಪರಾಧಗಳೆಲ್ಲವನ್ನು ಈ ಭಿಕ್ಷೆಯ ರೂಪದಲ್ಲಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಇದನ್ನು ಸ್ವೀಕಾರ ಮಾಡಿ ನನ್ನ ಎಲ್ಲ ಅಪರಾಧವನ್ನು ಮನ್ನಿಸಿ ಕೃತಾರ್ಥನನ್ನಾಗಿ ಮಾಡು ಅಂತ ಕೇಳಿಕೊಂಡು ದೇವರ ಮುಂದೆ ಇಟ್ಟು ಕರ್ಪೂರ ಹಚ್ಚಿ ಒಂದು ಬಿಳಿ ಬಟ್ಟೆಯನ್ನು ಇಟ್ಟು ಆ ಬಿಳಿ ಬಟ್ಟೆಗೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಪೂಜೆ ಮಾಡಿ ಈ ಏನು ಧಾನ್ಯಗಳನ್ನು ನೀವು ತಂದಿರ್ತೀರೋ ಅದೆಲ್ಲವನ್ನು ಬಿಳಿ ಬಟ್ಟೆಯಲ್ಲಿ ಇಡಿ. ಯಾಕೆ ಬಿಳಿ ಬಟ್ಟೆಯಲ್ಲೇ ಇಡಬೇಕು ಅಂತಂದರೆ, ನಮ್ಮ ದತ್ತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅವನು ಅವಧೂತಾವಸ್ಥೆಯಲ್ಲಿರ್ತಕ್ಕಂಥವನು. ಆ ದತ್ತ ಬಹಳ ವಿಶೇಷವಾದ ಒಂದು ಅವನ ಲೀಲೆಯನ್ನು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಆ ಬಿಳಿ ಬಟ್ಟೆ ಅನ್ನೋದು ಶ್ವೇತಾಂಬರ ಅಂತ ಹೇಳ್ತಾರೆ. ಒಂದು ಆಕಾಶದಷ್ಟು ವಿಶಾಲ ಹೃದಯಾಗಿರ್ತಕ್ಕಂತಹ ಅವನಿಗೆ ಆಕಾಶದಷ್ಟೇ ವಿಶಾಲವಾಗಿರ್ತಕ್ಕಂತಹ ಒಂದು ಬಿಳಿಯ ಬಣ್ಣ. ಬಿಳಿಯ ಬಣ್ಣದಿಂದ ಎಲ್ಲ ಬಣ್ಣಗಳು ಬರುತ್ತೆ ಬಿಟ್ಟು ಬಿಳಿ ಪ್ರಪ್ರಥಮವಾಗಿರ್ತಕ್ಕಂತಹ ಬಣ್ಣ. ಆ ಬಿಳಿಯ ಬಟ್ಟೆಯಲ್ಲಿಟ್ಟು ಪ್ರಾರ್ಥನೆಯನ್ನು ಮಾಡಿ 4 ಗಂಟುಗಳನ್ನು ಕಟ್ಟಬೇಕು. ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಿರಸ್ತು ಅಂತ ಹೇಳ್ತಾರೆ. 4 ಕಡೆ ಸೇರಿಸಿ ಗಂಟು ಹಾಕಿ ಅದನ್ನು ಒಂದು ಸಲ ಕೈಯಲ್ಲಿ ಹಿಡಿದ ಮೇಲೆ ತಿರ್ಗಾ ಮನೆ ಒಳಗಡೆ ಎಲ್ಲೂ ಓಡಾಡಬಾರ್ದು. ಸೀದಾ ತೊಗೊಂಡು ಬಂದು ಇಲ್ಲಿ ದತ್ತನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ದತ್ತನ ಪಾದಗಳಿಗೆ ಅಭಿಷೇಕ ಮಾಡೋರು ಅಭಿಷೇಕವನ್ನು ಮಾಡಿ, ದತ್ತನಿಗೆ 108, 116 ಇತ್ಯಾದಿ ಸಂಖ್ಯೆಗಳಲ್ಲಿ ದತ್ತನ ಪಾದಗಳಿಗೆ ಸಮರ್ಪಣೆ ಮಾಡಿ, ನಾಣ್ಯವನ್ನು ಸಮರ್ಪಣೆ ಮಾಡಿ, ತಾಂಬೂಲವನ್ನು ಸಮರ್ಪಣೆ ಮಾಡಿ ಈ ಭಿಕ್ಷೆಯನ್ನು ಅವನ ಜೋಳಿಗೆಗೆ ಸಮರ್ಪಣೆ ಮಾಡಬೇಕು. ಈ ರೀತಿ ಸಮರ್ಪಣೆಯನ್ನು ಮಾಡಿ ಅಲ್ಲಿ ದತ್ತನ ಸೇವೆ ನಡೆದು ತೀರ್ಥ ಮೊದಲನೇದಾಗಿ ಪಾದೋದಕ ಸಿಗತ್ತೆ. ಅದಾದ ನಂತರ ದತ್ತನ ಅನ್ನ ಪ್ರಸಾದ ಮಧುಕರಿ ಅಂತ ಹೇಳ್ತಾರೆ. ಮಧುಕರಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದ ಪ್ರಾರಬ್ಧ ಕರ್ಮಗಳು ದೂರವಾಗಿ ಸುಂದರವಾದ ಜೀವನವನ್ನು ನಡೆಸ್ತಕ್ಕಂತಹ, ಜೇನಿನಷ್ಟೇ ಸಿಹಿಯಾದ ಜೀವನವನ್ನು ನಡೆಸುವಂತಹ ಯೋಗವನ್ನು ಪಡ್ಕೊಳ್ಳಿ ಅನ್ನೋದೇ ಮಧುಕರಿ ಅಂತ. ಅನ್ನ ಪ್ರಸಾದ ಗುರುದೇವ ದತ್ತ ಅಂತ ಹೇಳಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಆನಂತರ ನಿಮ್ಮ ಕೈಲಾದರೆ ಇಲ್ಲಿ ಏನು ಸೇವೆಯನ್ನು ಬೇಕಾದರೂ ಮಾಡಬಹುದು. ಇಲ್ಲದೇ ಇದ್ದರೆ ಕೂತು ಧ್ಯಾನ ಮಾಡಿ ದತ್ತನನ್ನು ನಿಮ್ಮ ಮನಸ್ಸಿನಲ್ಲಿ ಕೂಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗಿ ಹೊಸ ಜೀವನವನ್ನು ನೀವು ಪ್ರಾರಂಭ ಮಾಡಬಹುದು. ಅದರಿಂದ ಮೊದಲನೇದಾಗಿ ದತ್ತನಿಗೆ ಅಭಿಷೇಕ ನೀವೇ ಕೈಯಾರೆ ಮಾಡುವಂತಹ ಒಂದು ವ್ಯವಸ್ಥೆ. ಎರಡನೇದಾಗಿ ದತ್ತನಿಗೆ ನಮ್ಮ ಪೂರ್ವಾರ್ಜಿತವಾದ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ನಿವಾರಣೆ ಮಾಡಿಕೊಂಡು ಕೃತಾರ್ಥರಾಗುವಂತಹ ದತ್ತನ ಸೇವೆ, ಭಿಕ್ಷಾ ವಂದನೆ. ಈ ಕಾರ್ಯಕ್ರಮವನ್ನು ಗುರುನಾಥರು ಇಲ್ಲಿ ಕ್ರೋಢೀಕರಿಸಿಕೊಟ್ಟಿದ್ದಾರೆ. ಗುರುಪೌರ್ಣಮಿಯ ದಿನ ಬಹಳ ವಿಶೇಷ. ಪ್ರತಿ ಭಾನುವಾರಗಳು 12 ಭಾನುವಾರ, 12 ಪೌರ್ಣಮಿ, 12 ಅಮಾವಾಸ್ಯೆಗಳು ಬಂದು ಇಲ್ಲಿ ಸಾಕಷ್ಟು ಜನ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಕೃತಾರ್ಥರಾಗಿದ್ದಾರೆ. ಅವರ ಮನೋಕಾಮನೆಗಳನ್ನು ಈಡೇರಿಸ್ಕೊಂಡಿದ್ದಾರೆ. ಅದೆಲ್ಲ ನಿಮಗೆ ಗೊತ್ತಿರುವಂತಹ ವಿಚಾರ. ಸಾಕಷ್ಟು ಹೊಸಬರಿದ್ದೀರಿ, ಅವರೆಲ್ಲರೂ ಕೂಡ ಇಲ್ಲಿ ಬಂದು ಆ ಅನುಭವವನ್ನು ಪಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.